ಬೆಂಗಳೂರಿನಲ್ಲಿ 6ನೇ ದಿನದ ಆಪರೇಷನ್ ಫುಟ್ಪಾತ್ ಮುಂದುವರೆದಿದೆ. ವಿಜಯನಗರದ ಆರ್ಪಿಸಿ ಲೇಔಟ್ನಲ್ಲಿ ತೆರವು ಕಾರ್ಯ ನಡೆಯಿತು. ಕಳೆದ 6 ದಿನದಿಂದಲೂ ಕೂಡ ಬೆಂಗಳೂರಿನಲ್ಲಿ ಆಪರೇಷನ್ ಫುಟ್ಪಾತ್ ನಡೀತಾ ಇದೆ. ವಿಜಯನಗರದ ಆರ್ಪಿಸಿ ಲೇಔಟ್ನಲ್ಲಿ ಇವತ್ತು ತೆರವು ಕಾರ್ಯ ನಡೆಯಿತು. ಹಣ್ಣು ತರಕಾರಿ ಅಂಗಡಿ ತೆರವಿಗೆ ಸೂಚನೆ ಬಂದಿದೆ. ಟೀ ಶಾಪ್ಗೆ ಹಾಕಿದ್ದ ಕಬ್ಬಿಣದ ಮೆಟ್ಟಿಲನ್ನು ಕೂಡ ತೆರವು ಮಾಡಲಾಗಿದೆ. ಸಣ್ಣ ಪುಟ್ಟ ವ್ಯಾಪಾರಿಗಳ ಮೇಲೆ ಜಿಬಿಎ ಅಧಿಕಾರಿಗಳು ದರ್ಪ ತೋರ್ತಾ ಇದ್ದಾರಂತೆ. ಜಿಬಿಎ ಒತ್ತುವರಿ ತೆರವಿನ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾನೆ ಇದ್ದಾರೆ. ಇದರ ಜೊತೆಗೆ ಜಿಬಿಎ ಅಧಿಕಾರಿಗಳು ಕೂಡ ದರ್ಪ ತೋರಿಸ್ತಾ ಇದ್ದಾರೆ ಅನ್ನೋದು ಆಕ್ರೋಶಕ್ಕೆ ಕಾರಣ ಆಗಿದೆ. ಫುಟ್ಪಾತ್ ತೆರವು ಕಾರ್ಯಾಚರಣೆ ಇವತ್ತು 6ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ನಗರದ ಬೇರೆ ಬೇರೆ ಭಾಗಗಳಲ್ಲಿ ಜಿಬಿಎ ಅಧಿಕಾರಿಗಳು ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ನಾವಿವಾಗ ವಿಜಯನಗರದ ಆರ್ಪಿಸಿ ಲೇಔಟ್ ರಸ್ತೆಯಲ್ಲಿದ್ದೀವಿ. ಇಲ್ಲಿ ಈಗ ನೀವು ನೋಡ್ತಾ ಇರ್ಬೋದು, ಬೆಳಗ್ಗೆಯಿಂದಲೇ ಕೂಡ ಏನು ಫುಟ್ಪಾತ್ ಒತ್ತುವರಿ ಮಾಡ್ಕೊಂಡಿರುವಂತಹ ಅಂಗಡಿ ಮುಂಗಟ್ಟುಗಳನ್ನು ತೆರವುಗೊಳಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಈಗಾಗಲೇ ತೆರವು ಮಾಡೋದಕ್ಕೆ JCP ಕೂಡ ಬಂದಿರುವಂಥದ್ದು. ಬೆಳಗ್ಗೆಯಿಂದಲೂ ಕೂಡ ಏನು ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಮಾಡಿಕೊಂಡಿರುವಂತಹ ಅಂಗಡಿ ಮಾಲೀಕರಿರ್ಬೋದು ಮತ್ತು ಗಾಡಿಗಳನ್ನು ತೆರವುಗೊಳಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಬೆಳಗ್ಗೆಯಿಂದಲೂ ಕೂಡ ಈ ಒಂದು ಭಾಗದಲ್ಲಿ ತೆರವು ಮಾಡುವಂಥ ಒಂದು ಕೆಲಸಕ್ಕೆ ಮುಂದಾಗ್ತಾ ಇರುವಂಥದ್ದು. ಈಗ ನೋಡ್ತಾ ಇದ್ದೀರಿ, ಈ ಒಂದು ಶಾಪ್ ಫುಟ್ಪಾತ್ ಮೇಲೆ ಮೆಟ್ಲುಗಳನ್ನು ಇಟ್ಕೊಂಡಿರುವಂಥದ್ದು. ಅದನ್ನು ತೆರವು ಮಾಡುವಂಥ ಒಂದು ಕೆಲಸವನ್ನು ಸಿಬ್ಬಂದಿಗಳ ಕೈಯಲ್ಲಿ ಮಾಡಿಸ್ತಾ ಇರುವಂಥದ್ದು. ಈಗಾಗಲೇ ಕೆಲವು ಈ ಒಂದು ಭಾಗದಲ್ಲಿ ಬಿಲ್ಡಿಂಗು ಸಹ ಫುಟ್ಪಾತ್ ಮೇಲೆ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡಿರುವಂಥದ್ದು. ಅದನ್ನು ಕೂಡ ತೆರವುಗೊಳಿಸೋದಕ್ಕೆ ಈಗಾಗಲೇ ಮೇಲಧಿಕಾರಿಗಳ ಅನುಮತಿಯನ್ನು ಕೇಳ್ತಾ ಇರುವಂಥದ್ದು. ಹೀಗಾಗಿ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಜನರು ಈ ಒಂದು ಫುಟ್ಪಾತ್ ಮೇಲೆ ಹಣ್ಣು ತರಕಾರಿಗಳನ್ನು ಮಾರಾಟ ಮಾಡ್ತಾ ಇದ್ರು. ಅದನ್ನು ಕೂಡ ತೆರವುಗೊಳಿಸುವಂಥ ಒಂದು ಕೆಲಸಕ್ಕೆ ಮುಂದಾಗ್ತಾ ಇರುವಂಥದ್ದು. ಈಗಾಗಲೇ ಕೆಲವು ವ್ಯಾಪಾರಸ್ಥರು ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಾಗಲೇ ಅದನ್ನು ತೆರವುಗೊಳಿಸಿರುವಂಥದ್ದು. ಈಗ ನೀವು ನೋಡ್ತಾ ಇದ್ದೀರಿ, ಸಾಕಷ್ಟು ಈ ಒಂದು ಭಾಗದಲ್ಲಿ ಎರಡೂ ಭಾಗಗಳಲ್ಲಿ ಏನೋ ವೆಹಿಕಲ್ಸ್ನ ನಿಲ್ಲಿಸ್ಕೊಂಡು ಪಾದಚಾರಿಗಳಿಗೆ ಓಡಾಡೋದಕ್ಕೆ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು. ಅದನ್ನು ಕೂಡ ತೆರವುಗೊಳಿಸುವಂಥ ಒಂದು ಕೆಲಸವನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಅವರಿಗೆ ವಾರ್ನಿಂಗನ್ನು ಮಾಡ್ತಾ ಇರುವಂಥದ್ದು. ಅದನ್ನು ಎತ್ಕೊಳ್ಳುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಹೀಗಾಗಿ ಎರಡೂ ಕಡೆ ಈ ಒಂದು ರಸ್ತೆಯ ಎರಡೂ ಭಾಗಗಳಲ್ಲಿ ಅದನ್ನು ತೆರವುಗೊಳಿಸೋದಕ್ಕೆ ಈಗಾಗಲೇ ಅಧಿಕಾರಿಗಳು ಮುಂದಾಗ್ತಾ ಇರುವಂಥದ್ದು. ಹೀಗಾಗಿ ಇವತ್ತು ಈ ಒಂದು ಭಾಗದಲ್ಲಿ ಆರ್ಪಿಸಿ ಲೇಔಟ್ನ ಮುಖ್ಯ ರಸ್ತೆಯ ಎರಡೂ ಕಡೆಗಳಲ್ಲೂ ಕೂಡ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡಿರುವಂತಹ ಫುಟ್ಪಾತ್ನನ್ನು ತೆರವುಗೊಳಿಸೋದಕ್ಕೆ ಈಗಾಗಲೇ ಅಧಿಕಾರಿಗಳು ಮುಂದಾಗಿದ್ದಾರೆ. ಈಗಾಗಲೇ ಕೆಲಸ ಕೂಡ ಪ್ರಾರಂಭ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ನಂದೀಶ್ ಮಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.